ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನುಜಾ ವೆಂಕಟೇಶ್. ಸೊ ಧೀರಾ ಭಗತ್ ರಾಯ್ ಈ ಒಂದು ಕನ್ನಡ ಚಲನಚಿತ್ರ ಇವತ್ತು ನಾವು ಫಸ್ಟ್ ಶೋ ನೋಡೋಕೆ ಬಂದಿದ್ವಿ. ನಾನು ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ವಿ. ರಾಕೇಶ್ ದಳವಾಯಿ ಅವರು ನಮ್ಗೆಲ್ರಿಗೂ ತುಂಬ ಪರಿಚಯ. ಹಾಗೆ ನಾವು ಅವ್ರ ನಾಟಕಗಳು, ಅವರ ಪಾತ್ರ ನಿರ್ವಹಣೆ ಎಲ್ಲ ನೋಡ್ಕೊತಾ ಬಂದಿದ್ದೀವಿ. ಹಾಗೆ ಇವತ್ತು ಅವ್ರನ್ನ ಪರದೆ ಮೇಲೆ ನೋಡಿ ತುಂಬ ಖುಷಿ ಅಂತೂ ಆಗಿದೆ. ಹಾಗೆ ಸಿನಿಮಾ ಬಗ್ಗೆ ಹೇಳೋದಾದರೆ ಒಂದು ವೆರಿ ಸೆನ್ಸಿಟಿವ್ ಟಾಪಿಕ್, ಒಂದು SC/ST ಇಂಥ ಜನಾಂಗಗಳ ಮೇಲೆ ಹೇಗೆ ಶೋಷಣೆ ಇನ್ನೂ ಆಗ್ತಿದೆ, ಸೊ ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ತುಂಬ ಖುಷಿ ಇದೆ. ಈ ಥರ ಒಂದು ಸಬ್ಜೆಕ್ಟ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಈ ಥರ ಸಬ್ಜೆಕ್ಟ್ಸ್ನ ಆ್ಯಕ್ಚುಲಿ ಜನ ಬಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಎಜುಕೇಟ್ ಆಗ್ತಾ ಇದ್ದಾರೆ ಅಂತ ತುಂಬ ಖುಷಿ ಇದೆ. ಹಾಗೆ ಇದೇ ರೀತಿ ನೀವು ಎಜುಕೇಟ್ ಮಾಡ್ಕೋಬೇಕು, ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಹೆಚ್ಚಾಗಿ ಅಂದರೆ ದಯವಿಟ್ಟು ಎಲ್ಲರೂ ಇಂಥ ಕನ್ನಡ ಚಿತ್ರಗಳನ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಗೆಲ್ಲರ ಬೆಂಬಲ ನಮಗೆ ತುಂಬ ಮುಖ್ಯ ಆಗುತ್ತೆ. ನಮ್ಮ ಕನ್ನಡ ಚಲನಚಿತ್ರಗಳು ಇದೇ ರೀತಿ ಬೆಳೀಲಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿದೆ. ಭೂ ಸುಧಾರಣೆ ಬಗ್ಗೆ ಮತ್ತೆ ಸಮಾನತೆಯ ಬಗ್ಗೆ ಒಂದು ಅರಿವು ಮೂಡಿಸುವಂತ ಪ್ರಯತ್ನವನ್ನ ಈ ಒಂದು ಚಿತ್ರತಂಡ ಮಾಡಿದೆ. ಸೊ ರಾಕೇಶ್ ದಳವಾಯಿ ಅವರು ತಮ್ಮ ಮೊದಲನೇ ಚಿತ್ರದಲ್ಲೇ ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡಿದ್ದಾರೆ. ಯಾಕಂದ್ರೆ ಅವರೊಬ್ಬ ರಂಗಭೂಮಿ ಕಲಾವಿದ ಅನ್ನೋದನ್ನ ಈ ಒಂದು ಅಭಿನಯದಲ್ಲಿ ಪ್ರೂವ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ವೀಕ್ಷಿಸಿ ಈ ಹೊಸ ತಂಡಕ್ಕೆ ತಾವುಗಳು ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ರಾಕೇಶ್ ಅವರು ಹೊಸ ಹೀರೋ ಅಂತ ಅನ್ಸ್ಲೇ ಇಲ್ಲ. ಅವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಅಂತ ಗೊತ್ತು, ಬಟ್ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಫೈಟಿಂಗ್ಸ್ ತುಂಬಾ ಚೆನ್ನಾಗಿದೆ, ಥೀಮ್ ಚೆನ್ನಾಗಿದೆ. ಒಂದು ಥೀಮ್ ಓರಿಯೆಂಟೆಡ್ ಫಿಲಮ್ ಅಂತ ಪ್ರೂವ್ ಮಾಡ್ಕೊಂಡಿದೆ. ತಂಡಕ್ಕೆಲ್ಲ ಒಳ್ಳೇದಾಗ್ಲಿ, ರಾಕೇಶ್ಗೆ ಒಳ್ಳೇದಾಗ್ಲಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಕನ್ನಡಿಗರೆಲ್ಲ ಬಂದು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಗೆಲ್ಬೇಕು ಅಂದ್ರೆ ಕನ್ನಡಿಗರು ಬಂದು ಸಿನಿಮಾ ನೋಡ್ಬೇಕು. ಪುಷ್ಪ 2 ಇಂದ ಥಿಯೇಟರ್ ಸಿಗ್ತಿಲ್ಲ ಅನ್ನೋದೊಂದು ಕಾಂಟ್ರವರ್ಸಿ ಆಗಿತ್ತು ನಿನ್ನೆ. ಹಂಗಾಗಿ ಕನ್ನಡಿಗರೆಲ್ಲ ಕನ್ನಡ ಸಿನಿಮಾಗೆ ಫಸ್ಟ್ ಸಪೋರ್ಟ್ ಮಾಡಿ, ಆಮೇಲೆ ಬೇರೆಯವ್ರನ್ನ ನೋಡ್ಬೇಕು. ಫಸ್ಟ್ ಕನ್ನಡ ಸಿನಿಮಾ, ಆಮೇಲೆ ಬೇರೆ ಸಿನಿಮಾ. ಹಾಗಾಗಿ ಧೀರಾ ಭಗತ್ ರಾಯ್ ಸಿನಿಮಾಗೆ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡಲೇಬೇಕು. ಮೇಯ್ನು ಎಲ್ಲರಿಗೂ ಸಮಾನತೆ ಬೇಕು ಅನ್ನೋದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೀರೋ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಮೆಸೇಜ್ ಇದೆ ಮೂವಿ. ಇಂಥ ಮೂವಿಗೆ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು. ಧೀರಾ ಭಗತ್ ರಾಯ್ ಒಂದು ಒಳ್ಳೆ ಕನ್ನಡ ಸಿನಿಮಾ. ಇದರಲ್ಲಿ ಭೂ ಸುಧಾರಣೆ ಬಗ್ಗೆ ಆಗಿರ್ಬೋದು, ಮತ್ತೆ ಸಮಾನತೆಯ ಬಗ್ಗೆ, ಹಕ್ಕುಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ದಳವಾಯಿ ಎನ್ನುವಂತಹ ನಟ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಆ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಮ್ಮ ಕನ್ನಡಿಗರು ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಎನ್ಕರೇಜ್ ಮಾಡಬೇಕು. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಈ ಒಂದು ತಂಡಕ್ಕೆ ತಾವು ಪ್ರೋತ್ಸಾಹಿಸಬೇಕು ಅಂತ ನಿಮ್ಮ ಮೂಲಕ ಎಲ್ಲರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್ ಇದೆ ಸರ್ ಮೂವಿ. ನಮ್ಗೆ ಇದರಲ್ಲಿ ನಮ್ಮ ಹೀರೋ ರಾಜನನ್ನ ಸೂಪರ್ ಆಗಿ ಮಾಡಿದ್ದಾರೆ. ಫೈಟ್ಸು, ಅವರು ಡೈಲಾಗ್ಸು ಎಲ್ಲ ರಿಯಲಿಸ್ಟಿಕ್ ಆಗಿದೆ. ಇದೆಲ್ಲ ರಿಯಲ್ ಆಗಿ ನಡೀತಿದೆ. ಇನ್ನ ಈ ತರ ರಾಜನಂತರ ಹೀರೋಗಳು ಇನ್ನ ಹುಟ್ಟಬೇಕು, ರಿಯಲ್ ಆಗಿ ನಡಿಬೇಕು. ಫುಲ್ ಜಾಲಿ ಸೂಪರ್ ಚೆನ್ನಾಗಿದೆ. ಸೂಪರ್ ಡೆಬ್ಯೂಟ್ ಚೆನ್ನಾಗಿದೆ. ಕಾನೂನಾತ್ಮಕವಾಗಿ ಹೋರಾಟ ಏನ್ ಮಾಡ್ಬೇಕು ಅನ್ನೋದನ್ನ ಧೀರಾ ಭಗತ್ ರಾಯ್ ನೋಡಿ ಬಂದು ಥಿಯೇಟರ್ಲೇ ಬಂದು ನೋಡಿ ಅಂತ ಕೇಳ್ತಾರೆ. ಸೂಪರ್ ಆಗಿದೆ, ಬಹಳ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಈ ತರ ಮೂವಿ ಇನ್ನೂ ಬರ್ಬೇಕು ಮೇಡಮ್, ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಮೇಡಮ್. ತಂದೆ ಕನಸು ಮಗನ ನನಸು. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ನನಗೆ ಜಾತಿ ಬಗ್ಗೆ ತುಂಬಾ ಇಷ್ಟ ಆಯ್ತು. ವೆರಿ ನೈಸ್ ಮೂವಿ ಮೇಡಮ್. ಕೋರ್ಟಲ್ಲಿ ಜಾತಿವಾದ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್ ಮೂವಿ. ಹೇಳ್ಬೇಕಂದ್ರೆ ಜಾತಿ ಮೇಲು ಕೀಳು ಎಂಬ ಭಾವನೆ ಇಲ್ಲ. ಎಲ್ರಿಗೂ ಒಂದೇ ಸಮಾನ, ಒಂದೇ ಹಕ್ಕು ಕೊಡ್ಬೇಕು, ಮಾನವ ಹಕ್ಕು ಅಂದಿದ್ದ. ಲಾಯರ್ ಸೂಪರ್ ಆಗಿ ಮಾಡಿದ್ದಾರೆ. ಲಾಯರ್ ಪಾರ್ಟ್ ಏನ್ ಪರವಾಗಿಲ್ಲ. ಫಿಲ್ಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಫಿಲ್ಮ್ಗಳು ಬರಬೇಕು, ಒಳ್ಳೆ ಒಳ್ಳೆ ಫಿಲ್ಮ್ಗಳು. ಜೈ ಕರ್ನಾಟಕ. ಸಿನಿಮಾ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಹೊಸಬ್ರು ಮಾಡಿದ್ರು ಅಂತ ಅನಿಸ್ತಾನೆ ಇಲ್ಲ. ಡೈರೆಕ್ಟರ್ ಬಗ್ಗೆ ನಾನು ಕೇಳ್ಪಟ್ಟೆ, ಅವ್ರ ಸಿನಿಮಾಗಳು ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ. ಹೀರೋಯಿನ್ ಇದ್ದಾರೆ ಅಲ್ವಾ, ಪರ್ಫೆಕ್ಟ್. ನಿಮ್ಗೆ ಗೊತ್ತಾಗ್ಬೋದು ಸಿನಿಮಾ ಹೇಗಿದೆ ಅಂತ ಹೇಳಿ. ಅದು ಬಾಯ್ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಸಮಾಜಕ್ಕೆ ಏನ್ ಮಾಹಿತಿ ಬೇಕು ಆ ತರ ಇದೆ. ಅಂಡ್ ಈ ಟೈಮ್ ಇದೆಯಲ್ವಾ, ಇದು ಒಂಥರ ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ಬೋದು. ಯಾಕೆ ನಿಮ್ಗೂ ಗೊತ್ತಿರೋ ಪ್ರಕಾರ
ಬೇರೆ ಸಿನಿಮಾಗಳು ತುಂಬಾ ಆಲ್ರೆಡಿ ತುಂಬಾ ದಿನದಿಂದ ಬುಕ್ ಆಗಿರುವಂತದ್ದು ಅಥವಾ ದೊಡ್ಡ ಆಗಿದೆ. ಈ ಟೈಮಲ್ಲಿ ಕಾಂಪಿಟೇಷನ್ ಕೊಟ್ಟು ಈ ತರ ಸಿನಿಮಾನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಮಾಡ್ತಾರೆ ಅನ್ನೋ ನಂಬಿಕೆ ಒಂದು ಬಂದಿದೆ. ಸ್ಟೋರಿ ಚೆನ್ನಾಗಿದೆ ಅಂಡ್ ಸಾಂಗ್ ತುಂಬಾ ಚೆನ್ನಾಗಿದೆ. ನಾನು ಆ ಸಾಂಗ್ ಈ ಸಿನಿಮಾದ ಗೊತ್ತಿರಲಿಲ್ಲ, ಬಟ್ ಸೀರಿಯಸ್ಲಿ ಆಮೇಲೆ ಎಕ್ಸ್ಪೆಷಲಿ ಫೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಸರ್ ಮಾಡಿರ್ಬೇಕು ಇದರ ಅವ್ರ ಮೇಲೆ ತುಂಬಾ ಚೆನ್ನಾಗಿದೆ. ಯಾ ಚೆನ್ನಾಗಿದೆ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ, ಕವನ ಅಂತ ಹೇಳಿ ರಾಕೇಶ್ ದಳವಾಯಿ ಅವ್ರ ಫ್ರೆಂಡು. ಸೊ ಅವ್ರ ಒಂದು ಜರ್ನಿ ಏನು ರಂಗಭೂಮಿಯಲ್ಲಿತ್ತು, ಹಿ ವಾಸ್ ಸ್ಟಾರ್ ದೇರ್ ಆಲ್ಸೋ. ಇಲ್ಲೂ ಅಷ್ಟೇ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಹೈನೇ ಇತ್ತು, ಅದಕ್ಕಿಂತ ಜಾಸ್ತಿನೇ ರೀಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಸಮಾನತೆ ಬಗ್ಗೆ ಇರುವಂತ ಮೂವಿ ಆಗಿರೋದ್ರಿಂದ ಎಲ್ಲಾ ವರ್ಗದವ್ರಿಗೂ ಸಮಾನರು ಅಂತ ಟ್ರೀಟ್ ಮಾಡಿದಾಗ್ಲೇನೆ ನಾವೆಲ್ಲರೂ ಸಮಾನರಾಗೋದು. ಸೊ ಅದನ್ನ ತುಂಬಾ ಚೆನ್ನಾಗಿ ಮೆಸೇಜ್ ಕನ್ವೆ ಮಾಡಿದ್ದಾರೆ. ಮತ್ತೆ ಒಂದು ಫಾದರ್ ಸೆಂಟಿಮೆಂಟ್ ಆಗಿರ್ಬೋದು, ಎಮೋಷನಲಿ ಅಂಡ್ ಆಕ್ಷನ್ಸ್ ವೆರಿ ನೈಸ್. ಥ್ರಿಲ್ಲರ್ ಮಂಜು ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇಡೀ ಎಲ್ಲಾರು ಇಂಥ ಒಳ್ಳೆ ಆಕ್ಷನ್ ಥ್ರಿಲ್ಲರ್ ಮೂವಿ ಕೊಟ್ಟಿದ್ದಕ್ಕೆ. ಅಂಡ್ ಮೂವಿ ಇಸ್ ವೆರಿ ಎಮೋಷನಲ್, ತಂದೆ ಸೆಂಟಿಮೆಂಟ್ ಇರೋದ್ರಿಂದ ಹೌದು. ಮತ್ತೆ ಸುಚರಿತಾ ಅವರು ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇಡೀ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ದ ಫೇಸ್ ಆಫ್ ದಿ ಶೋ, ದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನೋ ತರ ಆದ್ರೆ ರಾಕೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಿಯಲಿ ಹ್ಯಾಪಿ ಫಾರ್ ದ ಟೀಮ್. ಆಲ್ ದಿ ಬೆಸ್ಟ್. ಎಲ್ಲರ ಜೊತೆ ನೋಡಿ ಖುಷಿ ಆಯ್ತು ಆಕ್ಚುಲಿ. ಯಾಕಂದ್ರೆ ಹೊಸಬ್ರಿಗೆ ಈ ಒಂದು ಲೆವೆಲ್ ರೆಸ್ಪಾನ್ಸ್ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ಬೇರೆ ಭಾಷೆ ಚಿತ್ರಗಳ ಅಬ್ಬರದಲ್ಲಿ ಥಿಯೇಟರ್ ಸಿಗದೇನೆ ನಾವು ಮೇನ್ ಥಿಯೇಟರ್ ಆಗಿ KG ರೋಡ್ನ ಭೂಮಿಕಾ ಥಿಯೇಟರ್ ಆಯ್ಕೆ ಮಾಡ್ಕೊಂಡ್ವಿ. ಸೊ ಪರವಾಗಿಲ್ಲ, ಏನೇ ಅಡೆತಡೆಗಳು ಸಣ್ಣ ಪುಟ್ಟ ವಿಚಾರಗಳು ಬಂದ್ರು ತೊಂದರೆ ಇಲ್ಲ. ಬಟ್ ಇವತ್ತು ರಿಲೀಸ್ ಮಾಡಿದೀವಿ. ತುಂಬಾ ಜನ ಅನ್ಕೊಂಡಿದ್ರು, ತುಂಬಾ ನಿಮ್ಮ ಮೀಡಿಯಾದವರು ಕೂಡ ಹೇಳಿದ್ರಿ ಎಷ್ಟು ಇದ್ರಾಗಿ ಬರ್ತಾ ಇದೀರಾ ಸರ್, ಧೈರ್ಯವಾಗಿ ಬರ್ತಾ ಇದೀರಾ, ಪುಷ್ಪದ ಎದುರುಗಡೆ ಬರ್ತಾ ಇದೀರಾ ಅಂತ. ಸೊ ಖಂಡಿತವಾಗ್ಲೂ ಕನ್ನಡಿಗರು ಕೈ ಹಿಡಿತಾ ಇದ್ದಾರೆ, ಖಂಡಿತ ಕೈ ಹಿಡಿತಾರೋ ಅನ್ನೋ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ರಿಲೀಸ್ ಆಗಿರ್ತಕ್ಕಂಥ ಬೇರೆ ಭಾಷೆ ಚಿತ್ರಕ್ಕೆ ಹೆಂಗೆ ರೆಸ್ಪಾನ್ಸ್ ಮಾಡಿದ್ದಾರೆ, ನಮ್ಮ ಚಿತ್ರಕ್ಕೆ ಯಾವ ತರ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅಂತಕ್ಕಂಥ ನೋಡ್ತಾ ಇದ್ದೀರಾ ನೀವೇನೆ. ಸೊ ನಿಮ್ಮ ಒಂದು ಸಹಕಾರದಿಂದ ಇದೆಲ್ಲ ಸಾಧ್ಯವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹೌದು ಹೌದು, ತುಂಬಾ ಖುಷಿ ಆಯ್ತು ಮೇಡಮ್. ನಮ್ಗೆ ಗೂಸ್ ಬಂಪ್ಸ್ ಆಕ್ಚುಲಿ. ನಾವು ಅವ್ರ ಜೊತೆ ನೋಡುವಾಗ ಆ ಒಂದು ಚಪ್ಪಾಳೆ, ಶಿಳ್ಳೆ ಹೊಡೆಯುವ ಪ್ರತಿಯೊಂದು ಸೀನ್ಗಳಿಗೂ ತುಂಬಾ ಖುಷಿ ಆಯ್ತು ಮೇಡಮ್. ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾನು ಎಲ್ಲ ಕನ್ನಡಿಗರಿಗೆ ಬಹಳ ಮುಖ್ಯವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇವತ್ತು ಶುಕ್ರವಾರ ವರ್ಕಿಂಗ್ ಡೇ ಮತ್ತು ಮೊದಲನೇ ಶೋ ಎಲ್ಲ ಹೊಸ ಟೀಮ್ ಒಂದು ಧೀರ ಭಗತ್ ರಾಯ್ ಸಿನಿಮಾ ಮಾಡಿದ್ವಿ. ಖಂಡಿತವಾಗ್ಲೂ ನಮಗೆ ಸಿನಿಮಾ ಮೇಲೆ ಭರವಸೆ ಇತ್ತು, ಬಟ್ ಆದರೂ ಕೂಡ ಭಯ ಇತ್ತು. ಯಾಕಂದ್ರೆ ಯಾರು ಸ್ಟಾರ್ ನಟರಿಲ್ಲ, ಯಾರು ಕೂಡ ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿರ್ತಕ್ಕಂಥ ದೊಡ್ಡ ಸ್ಟಾರ್ಗಳು ಯಾರು ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಹೊಸಬ್ರು ಹೆಂಗೆ ಜನ ಬರ್ತಾರೋ ಇಲ್ವೋ ಅಂತ ಬಹಳ ಭಯದಿಂದನೇ ನಾವು ಪ್ರಾರಂಭ ಮಾಡಿದ್ವಿ. ಆದರೆ ಇವತ್ತು ನಿಜವಾಗ್ಲೂ ಭೂಮಿಕಾ ಥಿಯೇಟರ್ ಜನರು ನೋಡಿ ಬಹಳ ಖುಷಿ ಆಯಿತು. ಈಗ ತಾನೇ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದಿದ್ದಾರೆ ಎಲ್ಲರೂ. ನೀವು ನೋಡ್ತಾ ಇದ್ರಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ, ಮತ್ತೆ ಎಲ್ರಿಗೂ ಇಷ್ಟ ಆಗಿದೆ. ಎಲ್ಲರೂ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ, ಸಿನಿಮಾ ಬಹಳ ಅದ್ಭುತವಾಗಿ ಬಂದಿದೆ. ನೀವು ಥಿಯೇಟರ್ಗೆ ಬನ್ನಿ, ದಯವಿಟ್ಟು ಒಮ್ಮೆ ನೋಡಿ, ಸಿನಿಮಾ ನೋಡಿ. ಯಾಕಂದ್ರೆ ಹೊಸಬ್ರು ಕನ್ನಡಿಗರು ಹೊಸ ಟೀಮ್ ಒಂದು ಹೊಸ ಸಿನಿಮಾ ಮಾಡಿದ್ದೀವಿ. ದಯಮಾಡಿ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ನಿಮ್ಮ ಪ್ರಾಮಾಣಿಕವಾದ ರಿವ್ಯೂಸ್ ಕೊಡಿ. ನಿಮ್ಗೆ ಸಿನಿಮಾ ನಿಜವಾಗ್ಲೂ ಇಷ್ಟ ಆಯ್ತು ಅಂದ್ರೆ ಇನ್ನೂ 10 ಜನರಿಗೆ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಲಿಕ್ಕೆ ಹೇಳಿ. ನಾನು ದಯಮಾಡಿ ನಿಮ್ಮಲ್ಲಿ ಮತ್ತೆ ಮತ್ತೆ ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ನಮ್ಮ ಜೊತೆಗೆ ಯಾವ ದೊಡ್ಡ ಸ್ಟಾರು ಇಲ್ಲ ಸಿನಿಮಾದಲ್ಲಿ, ಎಲ್ಲ ಹೊಸಬ್ರು. ಬಟ್ ಆದ್ರೂ ಕೂಡ ಅದ್ಭುತವಾಗಿ ಬಂದಿದೆ ಸಿನಿಮಾ. ದಯಮಾಡಿ ಸಿನಿಮಾ ಥಿಯೇಟರ್ಗೆ ಬನ್ರಿ. ಮತ್ತೆ ನಾಳೆ ಶನಿವಾರ, ನಾಳಿದ್ದು ಭಾನುವಾರ ಇದೆ. ಆ ವೀಕೆಂಡ್ ಅಲ್ಲಿ ದಯವಿಟ್ಟು ಒಂದು 3 ಗಂಟೆಗಳ ಕಾಲ ಬಿಡು ಮಾಡಿಕೊಂಡು ಧೀರ ಭಗತ್ ರಾಯ್ ಸಿನಿಮಾ ನೋಡ್ರಿ ಅಂತ ಮತ್ತೆ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಾನು ತುಂಬ ಹೃದಯದ ಮತ್ತೊಮ್ಮೆ ಧನ್ಯವಾದಗಳನ್ನ. ಥ್ಯಾಂಕ್ಸ್ ನಮ್ಮ ಸಿನಿಮಾ ಗೆಲ್ಸೋದಕ್ಕೆ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಅನಿಸ್ತು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ತುಂಬಾ ದಿನದ ಒಂದು ಕನಸು ಅಂತಾನೆ ಹೇಳ್ಬೋದು. ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿದೀವಿ ಅಂಡ್ ತುಂಬಾ ಒಳ್ಳೊಳ್ಳೆ ರಿವ್ಯೂಸ್ ಬಂತು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನನ್ನ ಪಾತ್ರ ನೋಡಿ ತುಂಬಾ ಜನ ಹೇಳಿದ್ರು, ನಿಮ್ಮ ಪಾತ್ರ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ತರಿಸ್ತು ಅಂತ ಹೇಳಿ. ಅದಕ್ಕಿಂತ ಇನ್ನೊಂದು ಗೆಲುವಿಲ್ಲ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಕೂಡ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ. ಮೂವಿ ತುಂಬಾ ಚೆನ್ನಾಗಿದೆ, ಒಬ್ಬೊಬ್ರು ಪಾತ್ರ ಕೂಡ ಮನ ಮುಟ್ಟು ಹಾಗಿದೆ ಅಂತ ಹೇಳಿ. ಸೊ ನೀವೆಲ್ಲರೂ ಕೂಡ ಬಂದು ಥಿಯೇಟರ್ಗೆ ಬಂದು ಮೂವಿನ ನೋಡಿ, ನಮ್ಮ ಮೂವಿನ
ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಓಕೆ, ಅಂಡ್ ಈ ಕ್ಯಾರೆಕ್ಟರ್ ನಿಮ್ದು ಒಂದ್ ಸ್ವಲ್ಪ ದೈವಿನಲ್ಲಿ ಒಂದು ಪಾತ್ರಕ್ಕೆ ಒಂದ್ ಸ್ವಲ್ಪ ರಿಲೇಟೆಡ್ ಮಾಡ್ಕೊತಿದ್ದಾರೆ ಎಷ್ಟೋ ಜನ. ಸೊ ಅದರ ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ? ಖುಷಿ ಆಗುತ್ತೆ, ಯಾಕಂದ್ರೆ ಜೈವಿಮ್ ಅನ್ನೋದು ಚಿಕ್ಕ ಒಂದು ಮೂವಿ ಅಲ್ಲ, ಒಂದು ದೊಡ್ಡ ಮಟ್ಟದ ಮೂವಿ ಅಂತಾನೆ ಹೇಳ್ಬೋದು. ಅಂಡ್ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಕಂಡಿರುವಂತಹ ಮೂವಿ. ಅದಕ್ಕೆ ನಮ್ಮನ್ನ ಕಂಪೇರ್ ಮಾಡಿ ಹೇಳ್ತಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಒಬ್ಬ ಟೀಮ್ ನಟಿಯಾಗಿ ಸೊ ಪುಷ್ಪ 2 ಸಿನಿಮಾ ಇಂದ ಸ್ವಲ್ಪ ಥಿಯೇಟರ್ ಪ್ರಾಬ್ಲಮ್ಸ್ ಆಗಿದೆ. ಸೊ ಅದನ್ನ ನೀವು ಹೇಗೆ ಅದು ಕೂಡ ಒಂದು ದೊಡ್ಡ ಮಟ್ಟದ ಮೂವಿ. ನಾವು ಕಲಾವಿದರಾಗಿ ಯಾವ ಮೂವಿಗೂ ಅದು ಹಾಗೆ ಇದು ಹೀಗೆ ಅಂತ ಹೇಳ್ಬಾರ್ದು. ಬಟ್ ಅವರ ಪ್ರಯತ್ನ ಅವ್ರು ಮಾಡಿದ್ದಾರೆ, ನಮ್ಮ ಪ್ರಯತ್ನ ನಾವು ಮಾಡಿದೀವಿ. ಥಿಯೇಟರ್ಗಳ ಪ್ರಾಬ್ಲಮ್ ಆಗಿರ್ಬೋದು. ಇವತ್ತಿನ ಈ ಒಂದು ರಿವ್ಯೂಸ್ ಅನ್ನ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ನಮ್ಮ ಮೂವಿಯನ್ನ ನೋಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಥಿಯೇಟರ್ ಫುಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಮ್ಮ ಮೂವಿ ಇವತ್ತೇ ನೀವು ನೋಡಿರ್ಬೋದು, ಥಿಯೇಟರ್ ಫುಲ್ ಜನ ಇತ್ತು ಫಸ್ಟ್ ಶೋಗೆ. ಹಾಗಿರುವಾಗ ನಮ್ಮ ಮೂವಿಯ ರಿವ್ಯೂಸ್ ಅನ್ನ ನೋಡಿ ನಮ್ಮ ಮೂವಿ ಈಗ ನೋಡಿ ಹೇಳಿರುವವರು ತುಂಬಾನೇ ಹೇಳಿದ್ದಾರೆ. ಸೊ ಈ ರಿವ್ಯೂ ಅನ್ನ ನೋಡಿ ಥಿಯೇಟರ್ ಫುಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಜೈ ಭೀಮ್ ಜೈ ಕರ್ನಾಟಕ. ಎಲ್ಲರೂ ಒಂದು ಮೂವಿ ನೋಡಿ ಥಿಯೇಟರ್ಗೆ.